ಮಗಳದ್ ಹೇಳ್ಬೇಕ ಸರ್? ನಿಮ್ದು ನಿಮ್ಮ ಮಗಳದು ಕಂಪ್ಲೀಟ್ ಸ್ಟೋರಿ ಬೇಕು. ಯಾಕಂದ್ರೆ ಇವಾಗ ನೋಡಿ, ಅವ್ರ ಪೂಜೆ ಮೇಡಮ್ ಮಗನ್ ಕೇಳಿಸ್ಕೊಂಡ್ವಿ, ಎಷ್ಟು ಖುಷಿ ಆಯ್ತು. ಹಂಗೆ ನೀವು ಯಾಕೆ ಬಂದಿದ್ರಿ ಅಂತ ಇಲ್ಲಿ ಹೊಸಬ್ರಿಗೆ ಗೊತ್ತೇ ಇಲ್ಲ. ತುಂಬಾ ದಿನ ಆಗೋಯ್ತು, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲೇ ಇಲ್ಲ. ಹ್ಮ್. Yes, ಎಸ್. yes. Good morning. ನಾನು ಸುಮಿತ್ರಾ ಅಂಚಿಟ್ಗೇರಿ ಅಂತ ಧಾರವಾಡದಿಂದ ಜಾಯಿನ್ ಆಗಿದ್ದೇನೆ. ನಾನು ನನ್ನ ಪ್ರೊಫೆಷನ್ ಬಂದ್ಬಿಟ್ಟು ಆಸ್ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ವರ್ಕ್ ಮಾಡಿ ಈ ವರ್ಷ ರಿಟೈರ್ ಆಗಿದ್ದೇನೆ. ನಾನು ಈ ಕಮ್ಯುನಿಟಿಗೆ ನಾನು ಪರಿಚಯ ಮಾಡ್ಕೊಳಕ್ಕೆ ಕಾರಣ ಅಂತಂದ್ರ ನನ್ಗೆ BP ಇತ್ತು, ವೇಟ್ ಹೆಚ್ಚಿಗೆ ಇತ್ತು, ಆ ನಂತರ ಅಸಿಡಿಟಿ, ಗ್ಯಾಸ್ಟ್ರಿಕ್, ಬಹಳ ಸ್ವಲ್ಪ ಅಡ್ಡಾಡಿದ್ರೆ ಏದ್ ಉಸಿರು ಬರ್ತಾ ಇತ್ತು, ಮತ್ತೆ ಜಾಯಿಂಟ್ ಪೇನ್ ಇತ್ತು ನನ್ಗೆ. ಮೇಡಮ್, ನಿಮ್ದು ಫೇಸ್ ಕಾಣ್ತಾ ಇಲ್ಲ, ನಿಮ್ದು ನೆಕ್ ಮಾತ್ರ ಕಾಣ್ತಾ ಇದೆ. ಎಸ್ ಸರ್, ಓಕೆ. ಎಸ್ ಸರ್. ಜಾಯಿಂಟ್ ಪೇನ್ ಇತ್ತು, ಎಸಿಡಿಟಿ, ಗ್ಯಾಸ್ಟ್ರಿಕ್, ಕಾನ್ಸ್ಟಿಪೇಷನ್ ಇವೆಲ್ಲ ಪ್ರಾಬ್ಲಮ್ ಇದ್ದಿದ್ದ ಕಾರಣ ನಾನ್ ಹಂಗಾರ ಇಲ್ಲಿ ಮೇನ್ ಬಂದಿದ್ದಂತಂದ್ರೆ ವೇಟ್ ಲಾಸ್ ಸಲುವಾಗಿ ಇದು ಪ್ರಾಡಕ್ಟ್ ಅಂತ ವೇಟ್ ಲಾಸಿಗೆ ಅಂತ ಬಂದೆ ನಾನು. ನಾನು ಬಂದ ಫಸ್ಟ್ ಮಂತ್ ಅಲ್ಲಿನೇ ನನ್ಗೆ ಒಂದು 15 days ಅಲ್ಲಿ ಅಂತಂದ್ರೆ ಗ್ಯಾಸ್ಟ್ರಿಕ್, ಎಸಿಡಿಟಿ ಎಲ್ಲಾ ಸಾಲ್ವ್ ಆಗ್ಬಿಟ್ಟು, ಅದ್ರ ಜೊತೆಗೆ ನನ್ಗೆ ಏದ್ ಉಸಿರು ಬರ್ತಾ ಇತ್ತಲ್ಲ ಅದು ಸ್ಟಾಪ್ ಆಗಾಕತ್ತ. ಅಂದ್ರೆ ನಾ ಸ್ವಲ್ಪ ಅಡ್ಡಾಡಿದ್ರು ಏದ್ ಉಸಿರು ಬರ್ತಾ ಇತ್ತು. ಆ ನಂತರ ನಂಗೆ ಸ್ಟೆಪ್ಸ್ ಹತ್ತಿದ್ರ ಅಂತೂ ಬಹಳ ದಮ್ಮನ ಹತ್ತಿತ್ತು. ಸ್ಟೆಪ್ಸ್ ಹತ್ತಾಕ ಹೋಗ್ತಿರ್ಲಿಲ್ಲ. ನಂತರ ನನ್ಗೆ ಗೊತ್ತಿರ್ಲಿಲ್ಲ ಇದು ಈ ಪ್ರಾಡಕ್ಟ್ ಇದು ಈ ಪ್ರಾಕ್ಟೀಸ್ ಮಾಡೋದ್ರಿಂದನೇ ನನ್ಗೆ ಈ ರೀತಿ ಬರ್ತೈತಿ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ನಾನು ಒಂದ್ ದಿವ್ಸ ಹಿಂಗೆ ನಾನ್ ಮೊದ್ಲು ಕಮ್ಯುನಿಟಿ ಜಾಯಿನ್ ಆಗ್ತಾ ಇರ್ಲಿಲ್ಲ. ಕಮ್ಯುನಿಟಿ ಒಂದ್ ದಿವ್ಸ ಜಾಯಿನ್ ಆದಾಗ ಎಲ್ಲಾರು ಹೇಳ್ತಾ ಇದ್ರು, ಇಲ್ಲ ನಮ್ಗ ಏದ್ ಉಸಿರು ಬರೋದ್ ಕಡಿಮೆ ಆಯ್ತು, ಸ್ಟೆಪ್ಸ್ ಹತ್ತಿದ್ರ ಆರಾಮ್ ಅನಿಸ್ತು ಅಂತ ಹೇಳಿ. ಆಮೇಲೆ ನನಗ್ ಅನಿಸ್ತು ಯಾವಾಗೋ ನನಗ್ ಸಾಲ್ವ್ ಆಗಿತ್ತು ಅದು ಪ್ರಾಬ್ಲಮ್, ನಾ ಇದಕ್ಕ ಸಾಲ್ವ್ ಆಗಿತ್ತು ಅಂತ ಗೊತ್ತಿರ್ಲಿಲ್ಲ. ಅವಾಗ ಕರೋನಾ ಬಂತು. ಕರೋನಾ ಬಂದಾಗ ಎಲ್ಲಾರು ಲಿಫ್ಟ್ ಯೂಸ್ ಮಾಡ್ಬೇಡ್ರಿ ಅಂತ ಹೇಳ್ತಾ ಇದ್ರಲ್ಲ, ಅವಾಗ ಹಂಗಾರ ಅಟ್ಲೀಸ್ಟ್ ಇದನ್ನ ಸ್ಟೆಪ್ಸ್ ಹತ್ತೊಂದ್ ತಡಿ ಅಂತ ಹತ್ತಿದಾಗ ನಂಗೆ ಏದ್ ಉಸಿರು ಬರ್ಲಿಲ್ಲ ಅವಾಗ. ನಾ ಅವತ್ತಿಂದನೇ ಇವತ್ತಿನವರೆಗೂ ನಾನು ಯಾವುದೇ ಥರ್ಡ್ ಫ್ಲೋರ್ ವರೆಗೆ ನಾ ಯಾವಾಗೂ ಲಿಫ್ಟ್ ಯೂಸ್ ಮಾಡೋದೇ ಇಲ್ಲ, ಯಾವಾಗೂ ನಡ್ಕೊತಾನೆ ಹೋಗ್ತೇನೆ. ಆ ನಂತರ ನಂಗೆ ವಿದಿನ್ 3 months ಅಲ್ಲ 4 months ಅಲ್ಲಿ ನಂಗೆ 15 kg ವೇಟ್ ಲಾಸ್ ಆಯ್ತು. ನನ್ಗೆ ಈ ರೀತಿ ಎಲ್ಲ ಒಳ್ಳೆ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ನನ್ ಕೋಚೇ ಹೇಳಿದ್ರು. ನನ್ ಮಗಳನ್ನ ನೋಡಿದ್ರು ಅವರು, ನನ್ ಕೋಚ್ ಬಹಳ ಇನ್ಸಿಸ್ಟ್ ಮಾಡ್ತಿದ್ರು, ಆಕಿಗ್ ನಾ ಮೇಜರ್ ಆಗಿಲ್ಲ, ಆಕಿ ಸೈಡ್ ಎಫೆಕ್ಟ್ ಏನಾರ ಆದ್ರ ಮೊದ್ಲ ಸಾಕಷ್ಟು ತೊಂದರೆಗಳದಾವ, ಅದ್ರ ಜೊತೆಗೆ ಮತ್ತೂ ತೊಂದರೆ ಅನ್ಭವಿಸೋದ್ ಬೇಡ ಅನ್ಕೋತ ನಾನು ಅವಾಯ್ಡ್ ಮಾಡ್ತಾ ಇದ್ದೆ, ಕೋಚ್ ಹೇಳಿದ್ರು ಕೂಡ. ಅವಳಿಗೆ ಅಂದ್ರೆ ನನ್ ಮಗಳಿಗೆ ಈಗ ಅವಳಿಗೆ 20 ವರ್ಷ. ಅವಳು 4 ವರ್ಷದವಳು ಇದ್ದಾಗೇನೆ ಅವಳಿಗೆ ಥೈರಾಯ್ಡ್ ಸ್ಟಾರ್ಟ್ ಆಗಿತ್ತು. ಅವಳು ಡೌನ್ ಸಿಂಡ್ರೋಮ್ ಬೇಬಿ, ಅಂದ್ರೆ ಒಂದ್ ಎಕ್ಸ್ಟ್ರಾ ಕ್ರೋಮೋಸೋಮ್ ಇರೋದ್ರಿಂದ ಆಕಿ ಎಲ್ಲಾ ಸ್ಲೋ ಲರ್ನರ್ ಇದ್ಲು, ಮಾತಾಡಕಂತೂ ಬರ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಥೈರಾಯ್ಡ್ ಒಂದಿತ್ತು ಅವಳಿಗೆ. ಆನಂತರ ಥೈರಾಯ್ಡ್ ಇರೋದ್ರಿಂದ ಮೂಡ್ ಸ್ವಿಂಗ್ ಆಗ್ತಾ ಇತ್ತು, ಒಟ್ಟ ಏನ್ ಹೇಳಿದ್ ಕೇಳ್ತಾ ಇರ್ಲಿಲ್ಲ. ಒಂದ್ ಕಡೆ ಸುಮ್ಮನೆ ಹೋಗ್ ಕೂತ್ ಬಿಡವಳು, ಯಾರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ಲಿಲ್ಲ. ಮಾತಾಡಂತ ಯಾರ ಹೆಸರು ಕೇಳಿದ್ರೆ ಸಹಿತಕ್ಕೆ ಹೇಳ್ತಾ ಇರ್ಲಿಲ್ಲ, ಅಂದ್ರೆ ಮಾತಾಡಕ್ ಬರ್ತಿರ್ಲಿಲ್ಲ ಫಸ್ಟಿಗೆ. ನಂತರ ಒಂದೊಂದ್ ವರ್ಡ್ ಮಾತಾಡಕತ್ರು ಕೂಡ ಆಕಿ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ, ಒಟ್ಟ ಯಾರ ಜೊತೆ ಮಿಕ್ಸ್ ಆಗ್ತಿರ್ಲಿಲ್ಲ. ನಾರ್ಮಲ್ ಜೊತೆ ಅಂತೂ ಮಿಕ್ಸನೇ ಆಗ್ತಾ ಇರ್ಲಿಲ್ಲ, ಸುಮ್ಮನೆ ಇದ್ದು ಬಿಡೋದು, ಯಾರ ಜೊತೆ ಮಿಕ್ಸ್ ಆಗೋದು ಅದು ಮಾಡ್ತಾ ಇರ್ಲಿಲ್ಲ. ಇಷ್ಟೆಲ್ಲಾ ಪ್ರಾಬ್ಲಮ್ ಇತ್ತು. ಅದ್ರ ಜೊತೆಗೆ ಅವಳು ಎಷ್ಟು ಗ್ರೋತ್ ಆಗ್ಬೇಕು ಅಷ್ಟು ಗ್ರೋತ್ ಆಗಿಲ್ಲ. ಅದ್ರ ಸಲುವಾಗಿ ಅವಳಿಗೆ ಮೈ ಮೇಲೆಲ್ಲ ಕುರ ಆಗ್ತಾವ ಅಂತ ಹೇಳಿದ್ರು ಡಾಕ್ಟರ್ ನನ್ಗೆ. ಅಂದ್ರೆ ಅವಳಿಗೆ ಮೈ ಮೇಲೆ ಒಂದ್ ಕಡೆ ಎಲ್ಲೆಲ್ಲಿ ಸಂದ್ ಅದಾವ ಅಲ್ಲೆಲ್ಲಾ ಕುರಗಳು. ನಾವೇನ್ ಅನ್ಕೊಂಡ್ವಿ, ಏನು ಕುರ ಯೂಸ್ವಲಿ ಆಗ್ತಿರ್ತಾವ ವೀಟಿಗೆ ಅನ್ಕೊಂಡ ನಾವು ಆಂಟಿಬಯೋಟಿಕ್ ಎಲ್ಲಾ ಕೊಡ್ಸಿದ್ವಿ. ಫಸ್ಟ್ ಟೈಮ್ ಕೊಡ್ಸಿದ್ವಿ, ಆಯಿಂಟ್ಮೆಂಟ್ ಕೊಟ್ರು, ಆಂಟಿಬಯೋಟಿಕ್ ಕೊಟ್ರು. ಅದು ಒಂದ್ ಕಡೆ ಸ್ವಲ್ಪ ಕಡಿಮೆ ಆಗ್ತಿತ್ತು, ಮತ್ತೊಂದ್ ಕಡೆ ಹೇಳ್ತಿತ್ತು, ಅಂದ್ರೆ ಸ್ಟಾಪ್ ಅಂತೂ ಆಗ್ಲೇ ಇಲ್ಲ. ಆ ನಂತರ ಆ ತರ ಆಗಿ ಒಂದು 3 ಸಲನ ಆಂಟಿಬಯೋಟಿಕ್ ಹಾಕ್ಸಿದೆ. ಆಮೇಲೆ ನಂಗೆ ಒಬ್ರು ಡಾಕ್ಟರ್ ಅಂದ್ರು, ರಿಪೀಟೆಡ್ಲಿ ಆಂಟಿಬಯೋಟಿಕ್ ಕೊಡ್ಬಾರ್ದ್ರಿ, ನೀವು ಹಾಕಾಕ್ ಹೋಗ್ಬೇಡ್ರಿ ಅಂತಂದ್ರು. ಅವಾಗ ನಾನು ಆಂಟಿಬಯೋಟಿಕ್ ಸ್ಟಾಪ್ ಮಾಡ್ಬಿಟ್ಟು ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ಅಪ್ರೋಚ್ ಆದೆ. ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ಹೋದ್ರು ಕೂಡ ಅವ್ರು ಏನು ಆತರ ಎಲ್ಲ ಬ್ಲಡ್ ಅದು ಎಲ್ಲಾ ಟೆಸ್ಟ್ ಮಾಡಿ ನೋಡಿದ್ರು, ಎಲ್ಲದ್ರಾಗೂ ಏನು ಪ್ರಾಬ್ಲಮ್ ಕಾಣ್ಲಿಲ್ಲ.
ಆತು ನಾನು ನೋಡಿ ನೋಡಿ ಕಡಿಕ್ ಏನ್ ಮಾಡಿದೆ, ಅದು ಹಿಂಗ್ ಬರೋದನ್ನ ಅಂತ ಹೇಳಿ ಅಂದ್ಬಿಟ್ರಲ್ಲ, ನಾ ಸ್ಟಾಪ್ ಮಾಡ್ಬಿಟ್ಟೆ. ಯಾವ್ದು ಟ್ರೀಟ್ಮೆಂಟ್ನು ಬಂದ್ರೆ ಬರ್ತಿತ್ತು ಕುರ ಅಂತ ಹೇಳಿ ಆಗ್ತಿತ್ತು ಹೋಗ್ತಿತ್ತು, ಇದೇ ರೀತಿ ಆಗಿ 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 ಅವೆಲ್ಲ ಏನಾಗ್ಬಿಟ್ಟು ಅಂದ್ರೆ ಬಾಡಿ ಎಲ್ಲ ಫುಲ್ ಹೊಟ್ಟಿ ಮೇಲೆ, ಹೊಟ್ಟಿ ಕೆಳಗಡೆ, ತೊಡೆ ಸಂದಿ, ಬಗಲು, ಎಲ್ಲಂದ್ರೆ ಹೇಳ್ಬೇಕು ಅಂದ್ರೆ ಕೈ, ಕಾಲು, ಮುಖ ಇಷ್ಟು ಬಿಟ್ರೆ ಉಳ್ಕಿದ್ ಎಲ್ಲಾ ಭಾಗದಲ್ಲಿನೂ ಆಕಿಗೆ ಪುರ ಆಗಿ ಅವೆಲ್ಲ ಗಂಟಾಗಿ ಹಂಗ ಉಳಿದ್ಬಿಟ್ಟು. ಅವೆಲ್ಲ ಗಂಟೇನು ಕಲ್ಲು ಮೇಲೆ ಹೊಳಿ ಹೋಯ್ದ್ರೆ ಹೆಂಗ್ ಆಗ್ತಿರ್ತೈತಲ್ಲ, ಕೈ ಆಡ್ಸಿದ್ರೆ ಆ ರೀತಿ ಹತ್ತಾ ಇತ್ತು ಅವಳಿಗೆ. ಆ ಸ್ಟೇಜ್ ಅಲ್ಲಿ ನಾ ಈ ಕಮ್ಯುನಿಟಿ ಜಾಯಿನ್ ಮಾಡಿಸಿದೆ ಅವಳಿಗೆ. ಆಲ್ರೆಡಿ ಆಕಿಗೆ 17 ಇಯರ್ಸ್ ಆಗಿತ್ತವಾಗ. ಹೆಂಗು ಕೋಚ್ ಬಾಳ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ, ಟ್ರೈಯರ ಮಾಡೋನ್ ಕಡಿಕ ಅಂತ ಹೇಳಿ ಸ್ಟಾರ್ಟ್ ಮಾಡಿಸಿದ್ದು. ಸ್ಟಾರ್ಟ್ ಮಾಡಿದೆ. ಅವಳು ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಳಂತಂದ್ರೆ ನನ್ಕಿಂತ ಹೆಚ್ಚಿಗೆ ಚಂದ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಯಾಕಂದ್ರೆ 17 ಇಯರ್ಸ್ ಇತ್ತು, ಅವಳು ಸಫರ್ ಆಗ್ಬಿಟ್ಟಿದ್ಲು, ಬಹಳ ಸಫರ್ ಆಗಿದ್ಲು ಅದರಿಂದ. ಹಿಂಗಾಗಿ ಅವಳಿಗೆ ಎಷ್ಟು ಮೆಚುರಿಟಿ ಬಂತು ಅಂತಂದ್ರ ಈಗ ಎಲ್ಲಾರ್ಗುನು ಯಾರಿಗಾರ ಸ್ವಲ್ಪ ಹೊಟ್ಟೆ ಹೆಚ್ಚಿಗೆ ಐತಂದ್ರೆ ಹೊಟ್ಟಿ ನೋಡಲ್ಲೇ ನೀನು ಶೇಕ್ ಕುಡಿ ಅಂತ ಹೇಳುವಷ್ಟು ಮಟ್ಟಿಗೆ ಈಗ ತಯಾರಾದ್ಲಕ್ಕಿ. ಏನಂದ್ರೆ ಈಗ ಕಮ್ಯುನಿಟಿ ಜಾಯಿನ್ ಆದ ನಂತರ ಆಕಿ ಇಂಟರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಮೂಡ್ ಸ್ವಿಂಗ್ ಆಗೋದು ಕಡಿಮೆ ಆಗಕ್ ಬಂತು. ಒಂದ್ 4 ತಿಂಗಳ ಕೊಟ್ಟ ನಂತರ ಅವಳಿಗೆ ಮತ್ತೊಂದಿತ್ತು ಪ್ರಾಬ್ಲಮ್. ಏನಂದ್ರೆ PCOD ಪ್ರಾಬ್ಲಮ್ ಇತ್ತು. ಒಂದ್ಸಲ ಬಾಳ ಆಗ್ತಿತ್ತು, ಒಂದ್ಸಲ ಆಗನ ತಿರ್ಲಿಲ್ಲ, ಈ ರೀತಿ ಎಲ್ಲ ಇತ್ತು ಪ್ರಾಬ್ಲಮ್. ಮತ್ ಬ್ಲೀಡ್ ಆಗ್ತಾ ಇರ್ಲಿಲ್ಲ. ಅದೆಲ್ಲ ಫಸ್ಟ್ ಮಂತ್ ಅಲ್ಲೇನೆ PCOD ಸಾಲ್ವ್ ಆಗ್ಬಿಡ್ತು. ರೆಗ್ಯುಲರ್ ಪೀರಿಯಡ್ ಬರಕ್ ಸ್ಟಾರ್ಟ್ ಆಯ್ತು. ಆ ನಂತರ ಇಂಟರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಮೂಡ್ ಸ್ವಿಂಗ್ ಎಲ್ಲ ಚೇಂಜ್ ಆಗಾಕತ್ತು. ಈಗ ಎಲ್ಲಾರ ಜೊತೆ ಮಿಕ್ಸ್ ಆಗ್ತಾಳೆ. ಮತ್ತು ಅಂತಂದ್ರೆ ಈ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದೆ. ಮೊದ್ಲು ನಾನು ಡಾನ್ಸ್ ಕ್ಲಾಸಿಗೆ ಹಾಕ್ಬೇಕು ನಾರ್ಮಲ್ ಮಕ್ಕಳ ಜೊತೆ ಅಂತ ಟ್ರೈ ಮಾಡಿದಾಗ ಒಲ್ಲೆ ಅಂತಿದ್ಲು, ಬಿಟ್ಟು ಬಿಟ್ಟೆ. ಈ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಒಂದ್ 6 ತಿಂಗಳ ನಂತರ ನಾನು ಅವಳಿಗೆ ಮತ್ತೆ ಅಪ್ರೋಚ್ ಆದೆ ಡಾನ್ಸ್ ಟೀಚರ್ಗೆ. ನೋಡುನ್ರಿ ಅವಳು ಕೂಡ್ತಾಳ ಮಾಡ್ತಾಳ ಅಂತಂದ್ರೆ ತಗೋತೇನೆ ಅಂತಂದ್ರು. ಈಗಂತೂ ಆಕಿ ವಿದೌಟ್ ಡಾನ್ಸ್ ಕ್ಲಾಸ್ ಇರೋದೇ ಇಲ್ಲ, ಅಷ್ಟು ಅಡಿಕ್ಟ್ ಆಗ್ಬಿಟ್ಟಾಳ ಅಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ವಾರದಾಗ 4 ದಿವ್ಸ ಡಾನ್ಸ್ ಕ್ಲಾಸ್ ಇರ್ತೈತಿ ಕಂಪಲ್ಸರಿ. ಇನ್ನ 5:30 ಕ್ಲಾಸ್ ಇತ್ತಂದ್ರೆ 5 o'clock ನಿಂದ ಸ್ಟಾರ್ಟ್ ಅವಳು. ಅಷ್ಟು ಎಲ್ಲಾ ನಾರ್ಮಲ್ ಮಕ್ಕಳ ಜೊತೆನೆ ಅವಳು ಡಾನ್ಸ್ ಮಾಡಕ್ ಕಲ್ತ್ಲು. ಆಮೇಲೆ ಇಂಟರಾಕ್ಟ್ ಮಾಡ್ತಾಳೆ, ಯಾರ ಏನಾರ ಮಾತಾಡಿದ್ರೆ ಕರೆಕ್ಟ್ ಉತ್ತರ ಕೊಡ್ತಾಳ. ಮೊದ್ಲು ಏನಾರ ಕೇಳಿದ್ರೆ ಏನೋ ಒಟ್ಟು ಯಾವ್ದೋ ಒಂದ್ ಮೂಡ್ನಾಗ ಇರೋದು, ಏನ್ ಹೇಳ್ತಾಳ ಅಂತ ಗೊತ್ತಾಗಂಗಿಲ್ಲ, ಆ ರೀತಿ ಇತ್ತು. ಬಟ್ ಅದು ಈಗ ಪರ್ಫೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದಾಳೆ. ನಂತರ ಅವಳಿಗೆ ಥೈರಾಯ್ಡ್ ಇರೋದ್ರಿಂದ ವೇಟ್ ಹೆಚ್ಚಿಗೆ ಆಗಿತ್ತು. 10 kg ವೇಟ್ ಕಡಿಮೆ ಮಾಡ್ಕೊಂಡಾಳೆ. ಕಮಿಂಗ್ ಟು ಈ ಬಬಲ್ಸ್ ಏನಿತ್ತಲ್ಲ, ಬಬಲ್ಸ್ ಮೊದ್ಲು ಇಷ್ಟ ಆಗ್ತಾ ಇತ್ತು ಈ ಪ್ರಾಕ್ಟೀಸ್ ಅಲ್ಲಿ ಇದ್ದಾಗನು. ಈಗ ಮೊನ್ನೆನು ಚೆಕ್ ಮಾಡಿದೆ, ಈಗ ಎಲ್ಲೆಲ್ಲಿ ಗಂಟ್ ಇದ್ವು ಅಲ್ರಿ, ಮಾದ್ ಗಂಟ್ ಹಂಗ ಉಳಿದ್ಬಿಟ್ಟಿದ್ವು. ಅವ್ ಗಂಟೆಲ್ಲ ಕರಗ್ತಾ ಬಂದು ಈಗ ಹೊಟ್ಟಿ, ಬೆನ್ನು, ಹಿಪ್ಸ್ ಭಾಗ ಅಂತ ಇಷ್ಟು ಗಂಟು ಇತ್ತಂದ್ರ ಅದೆಲ್ಲಾ ಪ್ಲೇನ್ ಆಗ್ಬಿಟ್ಟೈತಿ. ಹಿಪ್ಸ್ ಭಾಗ ಪ್ಲೇನ್ ಆಗೈತಿ, ಹೊಟ್ಟಿ ಭಾಗ ಪ್ಲೇನ್. ಹೊಟ್ಟಿ ಕೆಳಗಡೆ ಯಾವ್ದಾರ ಒಂದ್ 3-4 ಗಂಟೆ ಇದ್ವು ನೋಡ್ರಿ ಹೊಟ್ಟಿ ಕೆಳಗಡೆ, ಅವೆಲ್ಲಾ ಗಂಟು ಕರಗಿ ಹೋಗ್ಯಾವ. ಆಲ್ಮೋಸ್ಟ್ ಎಲ್ಲಾ ಗಂಟು ಕರಗ್ಯಾವ. ಎಲ್ಲೆಲ್ಲ ಗಂಟಿದ್ವು ಆಮೇಲೆ ಬಿಳಿ ಇರ್ತಿತ್ತು, ಅದೆಲ್ಲ ಬಿಳಿ ಹೋಗ್ಬಿಟ್ಟೈತಿ, ಗಂಟು ಕರಗ್ಯಾವ. ಆಮೇಲೆ ಈಗ ಕಲರ್ ಒಂದು ಚೇಂಜ್ ಆಗ್ತಾ ಇದೆ, ಪೂರ್ತಿ ಕಪ್ ಆಗ್ಬಿಟ್ಟಿತ್ತು ಹೋಲ್ ಬಾಡಿ ಎಲ್ಲ. ಮುಖ ಒಂದ್ ಬಿಟ್ಟು ಹಾಕಿದೆ, ಎಲ್ಲಾ ಬಾಡಿನ ಕಪ್ ಆಗಿಬಿಟ್ಟಿತ್ತು. ಆದ್ರೆ ಈಗ ಅವೆಲ್ಲ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಈಗ ರೀಸೆಂಟ್ ಆಗಿ ಅಬ್ಸರ್ವ್ ಮಾಡಿದಾಗ ಕಲರ್ ಚೇಂಜಸ್ ಕಾಣಿಸ್ತಾ ಇದೆ ಇವಾಗ. ಇಷ್ಟು ಎಲ್ಲ ಬೆನಿಫಿಟ್ಸ್ ಆಗಿದಾವೆ. ಮತ್ತೆ ಸ್ಕೂಲಲ್ಲಿ ಸರಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾಳೆ. ಟೋಟಲಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ದಿಸ್ ಪ್ರಾಕ್ಟೀಸ್ ಹೆಲ್ಪ್ಸ್ ಅಸ್ ಹರ್ ವೆರಿ ಮಚ್ ಸರ್. ಥ್ಯಾಂಕ್ ಯು ದಿಸ್ ಕಮ್ಯುನಿಟಿ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನೀವು ಇಷ್ಟೆಲ್ಲ ಹೇಳ್ತಾ ಇದ್ರೆ ಕೇಳಿಸ್ಕೊಂಡೆ. ಸಪೋಸ್ ನಿಮಗೆ ನಿಮ್ಮ ಕೋಚ್ ಕರೆಕ್ಟ್ ಆಗಿ ಗೈಡ್ ಮಾಡದೆ ಸುಮ್ಮನೆ ಡಬ್ಬ ಒಂದು ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ ಸರ್, ಅದಂತೂ 100% ಸರ್. ವಿದೌಟ್ ಕೋಚ್ ನಾವು ಡಬ್ಬಾ ತಗೊಂಡು ಹೋದ್ರೆ ಏನೂ ಉಪಯೋಗಕ್ಕೆ ಬರಂಗಿಲ್ಲ. ದಟ್ ಆಲ್ಸೋ ನಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಬಿಕಾಸ್ ನಂಗೆ 2013 ಅಲ್ಲೇನೆ ನ್ಯೂಟ್ರಿಷನ್ ಕಮ್ಯುನಿಟಿ ಸಿಕ್ಕಿತ್ತು ನನಗೆ. ಅವಾಗ ನಾನು ಯಾವ ಕಮ್ಯುನಿಟಿ ಜಾಯಿನ್ ಆಗಿರ್ಲಿಲ್ಲ, ಬರೀ ಪ್ರಾಡಕ್ಟ್ ಒಂದು ತಗೊಂಡ್ಬರ್ತಿದ್ದೆ, ಕುಡಿತಿದ್ದೆ. ಅಂದ್ರೆ ಏನು ವೇಟ್ ಕಡಿಮೆ ಆದ್ರೂ ಕೂಡ ಯಾವ್ಯಾವ ಪೋರ್ಷನ್ ಕಡಿಮೆ ಆಗ್ಬೇಕ ಅಂದ್ರೆ ಅಬ್ಡೋಮನ್ ಏರಿಯಾ ನಂದು ಒಟ್ಟ ಕಡಿಮೆ ಆಗಿರ್ಲಿಲ್ಲ ಸರ್ ಅವಾಗ.
ಹ್ಮ್ ಬರೀ ವೇಟ್ ಅಷ್ಟೇ ಕಡಿಮೆ ಆಗ್ಬಿಟ್ಟಿತ್ತು. ನಾನು ಆಮೇಲೆ ಕರೆಕ್ಟ್ ನಮ್ಮ ಗೈಡನ್ನು ಮಾಡ್ಲಿಲ್ಲ ಬಿಡ್ರಿ. ಮಾಡ್ಲಿಲ್ಲ ಅನ್ನೋದ್ಕಿಂತ ನಾವು ಅವ್ರನ್ನ ಅಪ್ರೋಚ್ ಆಗಿ ಕರೆಕ್ಟ್ ನಾವು ಗೈಡ್ ತಗೊಳಿಲ್ಲ. ಹ್ಮ್ ಗೈಡೆನ್ಸ್ ಇಲ್ಲದೆ ಅದೇ ರೀತಿ ಹಂಗೆ ಕುಡಿದ್ಬಿಟ್ರೆ ನಮ್ಗೆ ಏನು ಗೊತ್ತಾಗಂಗಿಲ್ಲ ಸರ್. ಅದಕ್ಕೆ ಕಮ್ಯುನಿಟಿ ವಿದೌಟ್ ಫೇಲ್ ಯಾವಾಗ ನನಗೆ ಗೊತ್ತಾಯ್ತು ಈ ಕಮ್ಯುನಿಟಿಯಲ್ಲಿ ಇದ್ರೆ ಮಾತ್ರ ನಾವು ಇಂಪ್ರೂವ್ಮೆಂಟ್ ಕಾಣಕ್ ಸಾಧ್ಯ ಐತಿ ಅಂತ ಗೊತ್ತಾಯ್ತು, ಅವತ್ತಿಂದ ಇವತ್ತಿನವರೆಗೆ ನಾವು ವಿದೌಟ್ ಫೇಲ್ ಕಮ್ಯುನಿಟಿ ಜಾಯ್ನ್ ಆಗ್ತಾ ಇದ್ದೇನೆ ಸರ್. ಓಕೆ. ಕಮ್ಯುನಿಟಿ ಜಾಯ್ನ್ ಆಗೋದ್ರಿಂದ ನಿಮಗೆ ಸಾಕಷ್ಟು ನಿಮ್ಗೆ ಗೊತ್ತಿರದೇ ಇರ್ತಕ್ಕಂಥ ವಿಷಯಗಳು ಇಲ್ಲಿ ಗೊತ್ತಾಗ್ತಾ ಇದಾವೆ ಅಂತ ಅನ್ಸುತ್ತೆ ನಿಮ್ಗೆ? 100% ಸರ್, 100%. ಏನೋ ಎಷ್ಟೋ ವಿಷಯಗಳು ಗೊತ್ತೇ ಇರೋದಿಲ್ಲ ಸರ್ ನಮ್ಗ. ಹ್ಮ್ ನಾವೇನೋ ತಿಳ್ಕೊಂಡಿರ್ತೇವೆ. ಮೊನ್ನೆ ನಂಗೆ ಒಬ್ರು ಸಿಕ್ಕಿದ್ರು. ಅವರು ನಾನು ಇದ್ ತಗೋತಿದ್ನಿ, ಪ್ರಾಡಕ್ಟ್ ತಗೋತಿದ್ರಿ ಮತ್ತ್ಯಾಕ್ ಬಿಟ್ರಿ ಅಂತ ನಾನ್ ಕೇಳಿದ್ರೆ ಅವ್ರೇನಂದ್ರೆ ಇಲ್ವಾ ಅವೆಲ್ಲ ಗಂಟ್ ಹಾಕಿ ಕುಂದಿರ್ತಾವ ಅಂತಂತಂದ್ರು. ಯಾಕಂದ್ರೆ ನಾವ್ ಈಗ ಇಷ್ಟ ದಿವ್ಸ ಅದ್ ಕುಡಿಯಾಕತ್ತ ನಮ್ಗ ಗಂಟ ಆಗ್ಲಾರ್ದ ನಿಮ್ಗ ಹಾಕಿದ್ವೇನ ಗಂಟ ಅಂದೆ. ನೀವು ಮನಿಯೊಳಗ್ ಇರ್ತೀರಿ, ಎಲ್ಲ ಸರಿ ಪ್ರಾಕ್ಟೀಸ್ ಮಾಡ್ತೀರಿ, ನಮಗ್ ಮಾಡಕ್ ಆಗಂಗಿಲ್ಲ ಅಂತಂದ್ರ ಹ್ಮ್ ಆಯ್ತ್ ಬಿಡ್ರಿ ನಿಮ್ಗೆ ಕರ್ಮ ಕಳ್ದಿಲ್ಲ ಅದಕ್ಕೆ ಹಿಂಗ್ ಮಾತಾಡ್ತೀರಿ ಅಂತ ಸುಮ್ಮನೆ ಸರ್. ಅಲ್ಲ ರೀ, ಹಾ, ಊಟ ಮಾಡೋದು, ನೀರ್ ಕುಡಿಯೋದು, ಚಿಚ್ಚಿ ಮಾಡೋದು, ಹಾ ಕಕ್ಕ ಮಾಡಕ್ ಬರಲ್ಲ ಅಂದ್ರೆ ಮತ್ತೆ ಇನ್ ಯಾಕೆ ಅವ್ರು ಭೂಮಿ ಮೇಲೆ ಇರ್ಬೇಕು? ಅಲ್ಲ ಅದೇ ಹೇಳಿದೆ ಸರ್, ನೀವು ಊಟ ಮಾಡಿದ್ದೆಲ್ಲ ಗಂಟಾಗಿ ಒಳಗ್ ಕುಂದಿರ್ತೈತೇನ ಅದೇನದು ಅದೆಲ್ಲ ಒಳಗ್ ಹೋಗಿ ಗಂಟಾಗಿ ಕೂಟ್ ಬಿಡ್ತಾವ, ತ್ರಾಸ ಆಕೈತಿ ಅಂತ ನನಗ ಹೇಳಾಕತ್ರ. ಮತ್ತ ಹ್ಮ್ ಹ್ಮ್ ಬಿಡ್ನಿ ಅದೇ ಈ ರೀತಿ ಕಮ್ಯುನಿಟಿಯಲ್ಲಿ ಇರ್ಲಿಲ್ಲ ಅಂತಂದ್ರೆ ಈ ರೀತಿ ಎಲ್ಲಾ ಡೌಟ್ಸ್ ಬರ್ತಾವ ಸರ್. ಕಮ್ಯುನಿಟಿ ಒಳಗಿದ್ರೆ ಇದು ಹೆಂಗ್ ವರ್ಕ್ ಮಾಡ್ತೈತಿ, ಏನ್ ಐತ್, ವಾಟ್ ಇಟ್ ಕಂಟೈನ್ಸ್ ಅನ್ನೋದು ನಮ್ಗೆ ಗೊತ್ತಾಗೋದು ಕಮ್ಯುನಿಟಿಯಲ್ಲಿ ಇದ್ರೆ ಮಾತ್ರ ಸರ್. ಎಸ್ ದಟ್ ಈಸ್ ಮೇಡಮ್. ಕಮ್ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಮತ್ತೆ ಈ ಶ್ರಾವಣ ಮಾಸ ಮತ್ತೆ ಉಂಡಿ ಗಂಟು ಗಂಟೆ ಇರ್ತಾವ, ಮತ್ತೆ ತಿಂದ್ರೆ ಒಳಗೋಗಿ ಗಂಟಾಗಲ್ಲ? ಹ್ಮ್. ಹೇಳದ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಸರ್ ಇವಾಗ ಅನ್ಸುತ್ತಾ ನಿಮ್ಗೆ ನೆನ್ನೆ ನೀವು ಇವ್ರು ಕೇಳಿಸ್ಕೊಂಡ್ರಿ ಯಾರು, ಸಿದ್ದಪ್ಪ? ಕೇಳಿಸಿದ್ನಲ್ಲ ಸರ್. ಹಾ. ಅದೇ ಸರ್ ಅವ್ನ ಕೇಳಿಸ್ಕೊಂಡ ನಂತರ ನನ್ ಮಗಳ ಈಗಂತೂ ಓವರ್ ಆಲ್ ಡೆವಲಪ್ಮೆಂಟ್ ಐತಿ ಸರ್. ಅಂದ್ರೆ ನನಗೆ ಏನ್ ಗೊತ್ತಾಯ್ತು ಅಂದ್ರೆ ನಿನ್ನೆ ಅವ್ರದ್ದು ಸೆಲ್ಯುಲಾರ್ ನ್ಯೂಟ್ರಿಷನ್ ಅಂತ ನಾವು ಕೇಳ್ತಿದ್ವಿ ಪ್ರತಿ ಸಲ. ಆದ್ರ ಸೆಲ್ಸ್ ಆಕ್ಟಿವೇಟ್ ಆಗ್ತಾವ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರ ಅಜ್ಜ ಅವ್ರ ಸರ್. ಈಗ ಯಾಕ್ 8 ವರ್ಷ ಅವ್ರು ಮಲ್ಕೊಂಡವ್ರು ಈಗ 2 ತಿಂಗಳದಾಗ ಎದ್ದು ಅಡ್ಡಾಡುವಂಗ ಆಗ್ತಾರಂದ್ರ ಅವ್ರ ಸೆಲ್ಸ್ ಆಕ್ಟಿವೇಟ್ ಆಗಿದ್ದಕ್ಕ ಅವ್ರು ಎದ್ದು ಅಡ್ಡಾಡುವಂಗ ಆಯ್ತಂತ ಸರ್. ಅದಕ್ಕೆ ನಾನು ನಿನ್ನೆ ವಿಚಾರ ಮಾಡ್ತಾ ಇದ್ದೆ, ಅದೊಂದು ಕ್ರೋಮೋಸೋಮ್ ಹಾರಾಗಿದ್ದು ಅದನ್ನಂತೂ ಬೈ ಬರ್ತ್ ಇರ್ತೈತಿ, ಅದನ್ನಂತೂ ಚೇಂಜ್ ಮಾಡಕ್ ಆಗಂಗಿಲ್ಲ. ಆ ಹಾರ್ ಹೋಗಿದ್ಕ ಇನ್ನ ಹಾರ್ಮೋನ್ ಅಲ್ಲ, ಈ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗೋದನ್ನ ಈ ಈ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗ್ತಾವ, ಎಲ್ಲ ಕರೆಕ್ಟ್. ಆದ್ರೆ ಅದು ಕ್ರೋಮೋಸೋಮ್ ಹಾರೋಗಿದ್ದನ್ನ ಕರೆಕ್ಟ್ ಆಗಿ ಕುಂದರ್ಸಕ್ ಅದಕ್ಕೆ ಹೆಂಗ್ ಸಾಧ್ಯ ಐತಿ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ ಸರ್. ಅದೇ ಏನೇನ್ ಮಾಡ್ತೈತೋ ಇದು ಊಟ ನಮ್ಗೂ ಏನೂ ಗೊತ್ತಾಗಂಗಿಲ್ಲ ನೋಡ್ ಸರ್. ಸರಿ. ಡಿಫೆಕ್ಟ್ಸ್ ಇದಾವ ಎಲ್ಲ ಕ್ಯೂರ್ ಮಾಡ್ತತೆ ಅನ್ನಿಸ್ತು ನನ್ಗೆ. ಇವಾಗ ಅದೇ ಲಿಖಿತ ಮೊದಲು ಏನಾದ್ರು ಕೇಳಿದ್ರೆ ಏನಾದ್ರು ಉತ್ತರ ಕೊಟ್ಟಿಲ್ಲ, ಹೌದಾ? ಎಸ್ ಸರ್. ಸೊ ಅವಾಗ ನೀವು ಡಾಕ್ಟರ್ ಹತ್ರ ತೋರಿಸಿದಾಗ ಏನ್ ಹೇಳಿದ್ರು? ಒಂದು ಕ್ರೋಮೋಸೋಮ್ ಹಾರೇ ಬಿಟ್ಟದ ಅಂತ ಹೇಳಿ. ಹಾರ್ ಹೋಗಿ ಹಾರ್ ಹೋಗೈತಿ, ಮತ್ತೆ ಎಕ್ಸ್ಟ್ರಾ ಕ್ರೋಮೋಸೋಮ್ ಐತೆ ಅವಳಿಗೆ. ಹ್ಮ್ ಪೇರ್ಸ್ ಇರ್ತಾವಲ್ ಸರ್, ಒಂದ್ ಎಕ್ಸ್ಟ್ರಾ ಕ್ರೋಮೋಸೋಮ್ ಇರೋದ್ರಿಂದ ಇಷ್ಟೆಲ್ಲಾ ಅವಳಿಗೆ ಡಿಫೆಕ್ಟ್ಸ್ ಇದಾವ ಅಂತ ಹೇಳಿದ್ರು ಸರ್ ಅವ್ರು. ಸರಿ. ಆದ್ರೂ ಕೂಡ ಈಗ ಎಷ್ಟು ಮಂದಿ ಹೇಳ್ತಾರ ಸರ್, ಮೊದ್ಲೇನ ನನ್ ಮಗಳು ನನ್ನ ಹತ್ರ ಇರ್ತಿರ್ಲಿಲ್ಲ, ನಾನ್ ಸರ್ವಿಸ್ ಮಾಡ್ತಾ ಇದ್ದ ಕಾರಣ ನನ್ ತಾಯಿ ಕಡೆ ಬಿಟ್ಟಿದ್ದೆ. ಹ್ಮ್ ಯಾವಾಗ ನನ್ನ ಹತ್ರ ಕರ್ಕೊಂಡ್ ಬಂದ್ ಸ್ವಲ್ಪ ದಿವಸದಲ್ಲಿ ನಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಸಿದೆ. ಅದ್ ಏನಾಯ್ತು ಅಂತಂದ್ರ ಸರ್, ಈಗ ಏನಂತಾರ ಜನ ಎಲ್ಲ, ನೀ ನೋಡ ನಿನ್ ಹತ್ರ ಇಟ್ಕೊಂಡಿ ಅದಕ್ಕೆ ಎಷ್ಟು ಚೇಂಜ್ ಆಗಾಳ, ಅವ್ರ ಪಾಪ ಮದರ್ ಬೆಳ್ಸಿದ್ದೆಲ್ಲ ಹೋಗ್ಬಿಡ್ತ. ಈಗ ನಾನು ಈ ಪ್ರಾಡಕ್ಟ್ ಹಾಕ್ತಿದ್ದಕ್ಕಾಕಿ ಇಂಪ್ರೂವ್ಮೆಂಟ್ ಆಗ್ಯಾಳ. ಬಟ್ ಜನ ಏನ್ ಹೇಳ್ತಾರ ಅಂದ್ರೆ, ನೋಡ್ ನಿನ್ ಹತ್ರ ಇಟ್ಕೊಂಡಿ ಎಷ್ಟ್ ಇಂಪ್ರೂವ್ ಆಗ್ಯಾಳ ನೋಡಂತ, ಬಾಳ ಅಂದ್ರೆ ಬಾಳ ಚೇಂಜಸ್ ಬಂದಾವ ಅಂತ ಹೇಳ್ತಾರ ಸರ್. ಓಕೆ, ಸರಿ. ಇವಾಗ ಮೊದಲು ಏನಾದ್ರು ಮಾತಾಡಿದ್ರೆ ಏನಾದ್ರು ಉತ್ತರ ಕೊಡ್ತಿದ್ವು, ಇವಾಗ ಏನ್ ಕೇಳ್ತೀವಿ ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ, ಹೌದಾ? ಕರೆಕ್ಟ್ ಸರ್, ನಮ್ಗಿಂತ ಪರ್ಫೆಕ್ಟ್ ಆಗಿಬಿಟ್ಟಾಳ ಸರ್. ಎಕ್ಸಾಕ್ಟ್ ಉತ್ತರ ಕೊಡ್ತಾಳ. ಹ್ಮ್ ಯಾರ ಮತ್ತ ಏನಾರ ಆಗೈತಿ ಅಂತಂದ್ರ ಫ್ರೆಶ್ ಕುಡಿ ಕಡಿಮೆ ಆಗ್ತೈತಿ ಅಂತ ಕರೆಕ್ಟ್ ಹೇಳ್ತಾಳ ಸರ್. ಯಾರು ನೆರಳುವಂಗಿಲ್ಲ ಮುಂದೆ. ಯಾರ ಕಾಲ್ ನೋವು ಕೈ ನೋವು ಅಂತಂದ್ರ ಶೇಕ್ ಕುಡಿ ಫ್ರೆಶ್ ಕುಡಿ ಅಂತ ಹೇಳುವಷ್ಟು ತಯಾರಾಗ್ಬಿಟ್ಟಾಳ ಸರ್ ನಾನು. ಮತ್ತೆ ಹಾರೋಗಿ ಕ್ರೋಮೋಸೋಮ್ ಯಾವಾಗ ಬಂತು? ಅದ ಅರ್ಥ ಆಗೋಲ್ ಸರ್ ನನಗೆ. ಅದ್ ಹಾರೋಗಿದ್ದು ವಾಪಸ್ ಬಂದು ಕುಂತ? ಮೇ ಬಿ ಕುಂದರ್ತಾ ಇದೆ ಸರ್ ಇನ್ನು.
ಓಕೆ, ಥ್ಯಾಂಕ್ ಯು ವೆರಿ ಮಚ್. Yes. ಸೂಪರ್.